ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಪಾಪಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಮಾತುಗಳು ಪ್ರತಿಯೊಬ್ಬನ ಮನಸ್ಸಲ್ಲೂ ಕೂಡ ಈಗಲೂ ಕೂಡ ಇದೆ. ಇದರ ನಡುವೆ ಭಾರತದ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸಿದಂತಹ ನೆರೆ ರಾಷ್ಟ್ರ ಚೀನಾಗೆ ಬಿಗ್ ಫೇಸ್ ಔಟ್ ಆಗಿದೆ. ಪಾಕ್ ಜೊತೆಗೆ ಚೀನಾ ದೇಶಕ್ಕೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಭಾರಿ ಹಿನ್ನಡೆ ಆಗ್ತಾ ಇದೆ. ರಾಜತಾಂತ್ರಿಕವಾಗಿಯೂ ಚೀನಾ ದೇಶಕ್ಕೆ ಹಿನ್ನಡೆ ಉಂಟು ಮಾಡುವುದರಲ್ಲಿ ಭಾರತ ಯಶಸ್ಸನ್ನು ಕಂಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಚೀನಾ ಹಾಗೂ ಪಾಕ್ ನಿಲುವುಗಳನ್ನು ಬೇರೆ ದೇಶಗಳು ಸಪೋರ್ಟ್ ಮಾಡಲಿಲ್ಲ. ಇನ್ನುಳಿದಂತಹ 13 ದೇಶಗಳು ಭಾರತದ ನಿಲುವಿಗೆ ನೇರವಾಗಿ ಸಪೋರ್ಟ್ ಮಾಡಿದರು. ಇದರಿಂದ ರಾಜತಾಂತ್ರಿಕವಾಗಿಯೂ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹಿನ್ನಡೆಯನ್ನು ಪಾಕಿಸ್ತಾನಕ್ಕೆ ಹಾಗೂ ಚೀನಾಗೂ ಕೂಡ ಹಿನ್ನಡೆ ಆಗೋಯಿತು. ಇನ್ನು ಮಿಲಿಟರಿಯಲ್ಲೂ ಕೂಡ ಚೀನಾಗೆ ಹೆಚ್ಚಿನ ಹಿನ್ನಡೆಯಾಗಿದೆ. ಭಾರತದ ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಪಾಕಿಸ್ತಾನದಿಂದ ಭಾರತದ ಮೇಲೆ ಮಿಲಿಟರಿ ದಾಳಿಯನ್ನು ಮಾಡಿತ್ತು. ಭಾರತದ ಮೇಲೆ ಮಿಲಿಟರಿ ದಾಳಿಗೆ ಚೀನಾದ PL-15 ಮಿಸೈಲನ್ನು ಪಾಕಿಸ್ತಾನ ಬಳಸಿಕೊಂಡಿತ್ತು. ಆದರೆ ಚೀನಾದ PL-15 ಮಿಸೈಲ್ ತನ್ನ ಗುರಿ ಮುಟ್ಟೋದ್ರಲ್ಲಿ ಕಂಪ್ಲೀಟ್ ಆಗಿ ಫೈಲೂರ್ ಆಗಿ ಚೀನಾಗೂ ಕೂಡ ಮುಖಭಂಗ ಆಗೋಗಿತ್ತು. ಇದರ ಜೊತೆಗೆ ಚೀನಾದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಭಾರತದ ಮಿಸೈಲ್ಗಳ ಮುಂದೆ ಮಂಡಿಯೂರಬೇಕಾಯಿತು. ಇದರಿಂದಾಗಿ ಚೀನಾದ ಡಿಫೆನ್ಸ್ ಉತ್ಪನ್ನಗಳು ಕಂಪ್ಲೀಟ್ ಕಳಪೆ ಅಂತ ಜಾಹೀರಾತಾಗೋಗಿದೆ. ಇದರ ಎಫೆಕ್ಟ್ ಏನಾಯಿತು ಅಂತಂದರೆ ಚೀನಾದ ಡಿಫೆನ್ಸ್ ಉತ್ಪನ್ನಗಳ ಕಂಪನಿಗಳ ಷೇರು ಬೆಲೆ 9%ಗೆ ಕುಸಿತಾಗೋಗಿದೆ. ಇನ್ನೊಂದು ಕಡೆ ಜಾಗತಿಕವಾಗಿ ಟೈರ್ 1 ರಕ್ಷಣಾ ಉತ್ಪನ್ನಗಳ ರಫ್ತು ರಾಷ್ಟ್ರವಾಗಿದ್ದಂತಹ ಚೀನಾದ ರಫ್ತಿಗೆ ಹೊಡೆತ ಬಿದ್ದೋಗಿದೆ. ಇದರಿಂದ ಚೀನಾದ ರಕ್ಷಣಾ ಉತ್ಪನ್ನಗಳು ವಿಶ್ವಾಸಕ್ಕೆ ಯೋಗ್ಯವಲ್ಲ ಅನ್ನೋದು ಮತ್ತೊಂದು ಪ್ರೂವ್ ಆಗೋಗಿದೆ. ಆಫ್ರಿಕಾ, ಮಧ್ಯಪ್ರಾಚ್ಯ, ಏಷ್ಯಾ ರಾಷ್ಟ್ರಗಳಿಂದ ಚೀನಾದ ರಕ್ಷಣಾ ಉತ್ಪನ್ನ ಖರೀದಿಯಿಂದ ಹಿಂದಕ್ಕೋಗಿದೆ. ಚೀನಾದ ಡಿಫೆನ್ಸ್ ಉತ್ಪನ್ನ ಖರೀದಿ ಮಾಡೋದ್ರ ಬಗ್ಗೆ ಸಾಕಷ್ಟು ದೇಶಗಳು ಮತ್ತೆ ಪರಿಶೀಲನೆಯನ್ನು ಮಾಡ್ತಾ ಇದೆ. ಚೀನಾ JF-17 ಯುದ್ಧ ವಿಮಾನವನ್ನು ಮಯನ್ಮಾರ್ ಬಳಸ್ತಾ ಇಲ್ಲ. ನೈಜೀರಿಯಾದಿಂದ F-7 ಫೈಟರ್ ಜೆಟ್ಟನ್ನು ನಿರ್ವಹಣೆಯ ಕಾರಣದಿಂದಾಗಿ ಯೂಸ್ ಮಾಡೋದನ್ನೇ ಬಂದ್ ಮಾಡಿಬಿಟ್ಟಿದೆ. ಸದ್ಯ ಚೀನಾ 267 ಸ್ಯಾಟಲೈಟ್ಗಳ ನಿರ್ವಹಣೆ ಮಾಡ್ತಿದ್ದು ಅದರಲ್ಲಿ 115 ಸ್ಯಾಟಲೈಟ್ಗಳನ್ನು ಭಾರತದ ಮಿಲಿಟರಿ ಚಲನವನ್ನು ಸೇರಿಸಿಕೊಂಡು ಸರ್ವೆಲೆನ್ಸ್ಗೆ ಚೀನಾ ಬಳಕೆ ಮಾಡಲಾಗ್ತಾ ಇದೆ. ಭಾರತ ಪಾಕಿಸ್ತಾನ ಸಂಘರ್ಷದಿಂದ ಅಮೆರಿಕ, ತೈವಾನ್ ಮೇಲೆ ಚೀನಾ ನಿಗಾ ಇಡೋದಕ್ಕೆ ಆಗ್ತಾನೆ ಇಲ್ಲ. ಮತ್ತೆ ಏನಾದರೂ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡೋದು ಕಂಟಿನ್ಯೂ ಮಾಡಿದ್ರೆ ಭಾರತ ಟಿಬೆಟ್ ಸ್ವತಂತ್ರ ದೇಶ ಹೋರಾಟಕ್ಕೆ ಬೆಂಬಲಿಸಬೇಕಾಗತ್ತೆ. ಚೀನಾ ಪಾಕಿಸ್ತಾನ ಎಕನಾಮಿಕಲ್ ಕಾರಿಡಾರ್ಗೆ $62 ಬಿಲಿಯನ್ ಖರ್ಚನ್ನು ಮಾಡಿಕೊಂಡಿದೆ. ಇದರಿಂದ ಚೀನಾದ ಆರ್ಥಿಕ ಸಂಕಷ್ಟ ದುಪ್ಪಟ್ಟಾಗೋಗುತ್ತೆ. ಇದರ ಜೊತೆಗೆ ಏನಾದರೂ ಭಯೋತ್ಪಾದನಾ ಸಂಘಟನೆಗಳಿಗೆ ಚೀನಾ ಬೆಂಬಲ ಕೊಟ್ಟರೆ ಜಗತ್ತಿನಲ್ಲಿ ಆರ್ಥಿಕ ದಿಗ್ಬಂಧನಕ್ಕೆ ಚೀನಾ ಒಳಗಾಗಬೇಕಾಗತ್ತೆ. ಹೀಗಾಗಿ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಿದಂತಹ ಚೀನಾಗೆ ಭಾರಿ ಮುಖಭಂಗ ಆಗೋಗಿದೆ. ಪಾಪಿ ಪಾಕಿಸ್ತಾನದ ಜೊತೆಗೆ ಚೀನಾ ದೇಶಕ್ಕೂ ಕೂಡ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗೆ ಭಾರತ ಸಕ್ಸಸ್ ಆಗಿದೆ. ಇದಾಗಿತ್ತು ವಿಶೇಷ ವರದಿ. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.